ಸಿನಿಮಾನ ಮಾಡೋದು ಅಥವಾ ಅದನ್ನು ತೆರೆ ಮೇಲೆ ತರೋದು, ಅದರ ನಂತರ ಅದನ್ನು ಜನರಿಗೆ ತಲುಪಿಸೋದು ಒಂದು ಸಾಹಸವೇ ಅನಿಸುತ್ತೆ. ಎಲ್ಲರೂ ಓಕೆ ಅಂತೀರಾ? ಇದಕ್ಕೆಲ್ಲ ಎಲ್ಲರೂ ಒಪ್ಕೋತೀರಾ? ಈ ಒಂದು ಕೆಲಸನ ನಮ್ಮ ಗ್ರೇ ಗೇಮ್ಸ್ ಚಿತ್ರತಂಡ ತುಂಬ ಯಶಸ್ವಿಯಾಗಿ ಮಾಡಿದೆ ಅಂತ ಹೇಳೋಕ್ಕೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಗ್ರೇ ಗೇಮ್ಸ್ ಚಿತ್ರತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಿಸ್ ಟೀಮ್ ಡಿಸರ್ವ್ಸ್ ಇಟ್ ಅಂತ ನನಗನ್ಸುತ್ತೆ. ಯಾಕಂದರೆ 25ನೇ ದಿನದ ಒಂದು ಸಂಭ್ರಮಾಚರಣೆನ ನಾವಿಲ್ಲಿ ಇವತ್ತು ಆಚರಿಸ್ತಾ ಇದ್ದೀವಿ ಅಂದರೆ ಅದೊಂದು ಚಿಕ್ಕ ವಿಷಯ ಅಂತ ಏನು ಅನಿಸಲ್ಲ ನನಗೆ. ಸೊ ಇವಾಗ ನಮ್ಮ ಚಿತ್ರದ ಜರ್ನಿ VT ಪ್ಲೇ ಆಗುತ್ತೆ. ಒಂದು ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಚಿತ್ರದ ನಿರ್ದೇಶಕರಾದಂತಹ ಗಂಗಾಧರ್ ಸಾಲಿಮಠ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಬರಮಾಡ್ಕೋಬೇಕಾಗಿ ವಿನಂತಿ. ನಮಸ್ಕಾರ ಎಲ್ಲರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲ ನಮ್ಮ ವೆಲ್ ವಿಷರ್ಸ್, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಟೀಮ್ಗೆ ವೆಲ್ಕಮ್ ಟು ದ ಸಕ್ಸಸ್ ಮೀಟ್ ಆಫ್ ಗ್ರೇ ಗೇಮ್ಸ್. ಸೊ ರಾಧಿಕಾ ಹೇಳ್ದಂಗೆ ಕೆಲವು ಮೂಮೆಂಟ್ಸ್ಗಳು ತುಂಬ ಎಮೋಷ್ನಲ್ ಆಗಿರುತ್ತೆ, ಕೆಲವು ಡೇಸ್ಗಳು ಯಾವತ್ತೂ ನಮಗೆ ಮರೆಯೋಕ್ಕಾಗಲ್ಲ. ಅಂಥದ್ದೇ ಒಂದು ದಿನ ಇವತ್ತು. ಸೊ 24 ದಿನ ಮುಗಿಸಿ 25ನೇ ದಿನ ಇವತ್ತು ಗ್ರೇ ಗೇಮ್ಸ್ ಥಿಯೇಟ್ರಲ್ಲಿ ಇನ್ನೂ ಇದೆ. ಅರೌಂಡ್ 26 ಸ್ಕ್ರೀನ್ಸಲ್ಲಿದೆ. 8 ಮಲ್ಟಿಪ್ಲೆಕ್ಸ್ಗಳಲ್ಲಿ ಬೆಂಗಳೂರಲ್ಲಿದೆ. ಹುಬ್ಳಿ, ಮ್ಯಾಂಗ್ಳೂರು, ಕುಂದಾಪುರ, ತುಮಕೂರು, ಮೈಸೂರು, ಇನ್ನೂ ಒಂದಷ್ಟು ಕಡೆ ಚಿಕ್ಕ ಚಿಕ್ಕ ಊರುಗಳಲ್ಲೂ, ಬಿಜಾಪುರ ಆಗ್ಬೋದು, ಗುಲ್ಬರ್ಗ ಆಗ್ಬೋದು. ಟೋಟಲ್ 26 ಸೆಂಟರ್ಗಳಿದೆ. ಒಂದು 45 ಶೋಸ್ ಇನ್ನೂ ನಡೀತಾ ಇದೆ. ಸೊ ಈ ಟೈಮಲ್ಲಿ ಎಲ್ರಿಗೂ ಗೊತ್ತು ಎಷ್ಟು ಡಿಫಿಕಲ್ಟ್ ಇದೆ ಥಿಯೇಟ್ರ್ಗಳಲ್ಲಿ ಸಿನಿಮಾನ ನಿಲ್ಲಿಸೋದು ಅಂತ. ಆ ಟೈಮಲ್ಲಿ ಯಾವುದೋ ಒಂದು ಧೈರ್ಯದಿಂದ ನಾವು ಸಿನಿಮಾನ ಬಿಡುಗಡೆ ಮಾಡಿದ್ವಿ. ನನಗೆ ತುಂಬ ಹೆದರಿಕೆ ಇತ್ತು. ಮೇ 10 ಜನ ಬರ್ತಾ ಇಲ್ಲ, ಥಿಯೇಟ್ರ್ ಕ್ಲೋಸ್ ಆಗ್ತಾ ಇದೆ ಆಂಧ್ರದಲ್ಲಿ ಎಲ್ಲ ಅಂತ. ನಾನು ಆನಂದ್ ಅವರೆಲ್ಲ ಡಿಸ್ಕಸ್ ಮಾಡಿದ್ವಿ, ಹೇಗೆ ಆನಂದ್ ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇದೆ, ಸ್ವಲ್ಪ ವೆಯ್ಟ್ ಮಾಡೋಣ ಹೇಗೆ ಅಂತ. ಬಟ್ ಆನಂದ್ ಅಂದರು, ಇಲ್ಲ ಗಂಗಾಧರ್, ಮುಂದೇನೂ ಟೈಮ್ ಸಿಗಲ್ಲ, ಹೀಗೆ ಇರುತ್ತೆ, ನಾವು ಪ್ರೊಸೀಡ್ ಮಾಡೋಣ ಅಂತ. ಸೊ ಅದೇ ಒಂದು ಧೈರ್ಯದಿಂದ ನಾವು ಮುಂದೆ ಬಂದು ರಿಲೀಸ್ ಮಾಡಿದ್ವಿ. ಕೆಲವು ಅಡೆತಡೆಗಳು ಆಯಿತು ನಮಗೆ. ಮಳೆ ಕಂಟಿನ್ಯೂಸ್, ನಮ್ಮದು ಟ್ರೇಲರ್ ಡೇಯಿಂದ ಮಳೆ ನಡೀತಾನೇ ಇದೆ. ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಯಿತು ಮಳೆಯಿಂದ. IPL ನಡೀತಾ ಇತ್ತು. ಕೆಲವು ವೀಕೆಂಡ್ಗಳು ಸಂಜೆ ಶೋಗಳು ನಮಗೆ ತೊಂದರೆ ಆಯಿತು. ಬಟ್ ಇದೆಲ್ಲ ಮೀರಿ ಒಂದು ವರ್ಡ್ ಆಫ್ ಮೌತ್ ಅಂತ ಇರುತ್ತೆ. ಎಷ್ಟೇ ನಾವು ಪ್ರಮೋಷನ್ ಮಾಡ್ಬೋದು, ಎಷ್ಟೇ ಕಡೆ ಪೇಪರಲ್ಲಿ ಆ್ಯಡ್ ಕೊಡ್ಬೋದು, ಎಷ್ಟೇ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸನ್ನು ನಾವು ಇದನ್ನು ಮಾಡ್ಬೋದು. ಬಟ್ ವರ್ಡ್ ಆಫ್ ಮೌತ್ ಯು ಕ್ಯಾನ್ ಬೈ. ಅದನ್ನು ಖರೀದಿ ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ಸಿನಿಮಾ ಈಸ್ ಅ ವೆರಿ ಪರ್ಸ್ನಲ್ ಥಿಂಗ್. ಬೇರೆ ಯಾವುದೋ ವಿಷಯಕ್ಕೆ ನೀವು ಏನೋ ಹಣ ಕೊಟ್ಟು ಖರೀದಿ ಮಾಡ್ಬೋದು. ಇಲ್ಲಿ ಜನರು ಏನೋ ಅಲ್ಲಿ ಇಲ್ಲಿ ಕೇಳ್ತಿದ್ದಾರೆ ಅಂತ ಒಂದೆರಡು ಪೋಸ್ಟ್ ಹಾಕ್ಬೋದು ಅದನ್ನು. ಬಟ್ ತಮ್ಮ ನಿಜವಾದ ಸರ್ಕಲ್ಗಳಲ್ಲಿ ಅವರು ನಿಜವಾದ ಫೀಡ್ಬ್ಯಾಕ್ ಹೇಳ್ತಾರೆ. ಅಲ್ಲಿಂದನೇ ಜನ ನಿಮಗೆ ನೆಕ್ಸ್ಟ್ ಶೋಗೆ ಜನ ಬರ್ತಾರೆ. ಇಲ್ಲಾಂದರೆ ನಾವು ಎಷ್ಟೇ ಪ್ರಮೋಷನ್ ಮಾಡಿ ಎಷ್ಟೇ ಪುಷ್ ಮಾಡಿದರೂ ಜನ ಬರಲ್ಲ. ಸೊ ಆ ರೀತಿ ಒಂದು ವರ್ಡ್ ಆಫ್ ಮೌತ್ ವೆರಿ ಅಂಡರ್ ಕರೆಂಟ್. ನಾನೇನು ಹೇಳ್ತಿಲ್ಲ ನಾವು ತುಂಬ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿ ಎಲ್ಲ ಥಿಯೇಟರ್ಗಳು ತುಂಬಿ ಎಲ್ಲ ಆ ರೀತಿಯೂ ಆಯ್ತಂತ. ಬಟ್ ಏನಂತಂತಂದರೆ ಒಂದು ಅಂಡರ್ ಕರೆಂಟ್ ಇತ್ತು ಸಿನಿಮಾಗೆ. ಒಂದು ಗ್ರೂಪ್ಗಳಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ಜನ, ತಮ್ಮ ಸರ್ಕಲ್ಗಳಲ್ಲಿ ಮಾತಾಡ್ತಾಯಿದ್ರು. ಹೀಗಾಗಿ ಡೇ ಟು ಡೇ ನಂಬರ್ಸ್ ಒಂದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಯಿತು. ನಿಮ್ಗೆ ಗೊತ್ತು, ಮಲ್ಟಿಪ್ಲೆಕ್ಸಲ್ಲಿ ಒಂದು ಶೋ ತೊಗೊಳ್ಳೋದೂ ಎಷ್ಟು ಕಷ್ಟ ಅಂತ. ಆಲ್ಮೋಸ್ಟ್ ಎಲ್ಲ ಸಿನಿಮಾ ಗೊತ್ತಿದ್ದವ್ರು ಇದ್ದೀರಾ ಇಲ್ಲಿ. ಸೊ ಅಂಥದ್ರಲ್ಲಿ ಕಂಟಿನ್ಯೂಸ್ ಆಗಿ ನಮಗೆ ಶೋಸ್ ಸಿಗ್ತಾ ಹೋಯಿತು. ಎಲ್ಲೂ ಡಿಸ್ಕನೆಕ್ಟ್ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, 50 ಡೇಸು 25 ಡೇಸು ತೋರಿಸ್ಲಿಕ್ಕೆ ಯಾವುದೋ ಒಂದು 2 ಥಿಯೇಟ್ರ್ಗಳಲ್ಲಿ ಶೋ ಹಾಕಿ ಒಂದು ವೀಕ್ ನಡುವೆ ಗ್ಯಾಪ್ ಕೊಟ್ಟು, ಸೊ ಆ ರೀತಿ ಯಾವುದೇ ಅವಶ್ಯಕತೆ ನಮಗಿರಲಿಲ್ಲ. ಸೊ ಜೆನ್ಯೂನ್ ಆಗಿ
ಸಿನಿಮಾ ನಿಂತರೆ ಸೆಲೆಬ್ರೇಟ್ ಮಾಡೋಣ 25 ದಿನ, ಇಲ್ಲಾಂದರೆ ಇಲ್ಲ ಅಂತ ನಾನು ಯೋಚನೆ ಮಾಡಿದ್ದೆ. ಸೊ ಅದೇ ರೀತಿ ಕಂಟಿನ್ಯೂಸ್ ಆಗಿ ಸಿನಿಮಾ ಇವತ್ತು 25 ದಿನಕ್ಕೆ ಬಂದಿದೆ. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದರೆ ಮೈ ಪ್ರೊಡ್ಯೂಸರ್ ಈಸ್ ಹ್ಯಾಪಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೈ ಪ್ರೊಡ್ಯೂಸರ್ ಈಸ್ ಹ್ಯಾಪಿ. ಯಾಕಂತಂದರೆ ಒಂದು ಇಂಡಸ್ಟ್ರಿಯಲ್ಲಿ ಅಂಥ ಯಾವುದೇ ರೀತಿ ಬೇರಿಲ್ಲದೆ ಇರೋರು ನಾವು, ಹೊರಗಡೆಯಿಂದ ಬಂದಿರೋರು, ಅವರು ಕಾರ್ಪೊರೇಟು, ನಾನು ಕಾರ್ಪೊರೇಟು. ಸೊ ತುಂಬ ಕಷ್ಟ ಇತ್ತು ಒಂದು ರೀತಿಯಿಂದ. ಬಟ್ ವಿಜಯ್ ಸರ್ ನಮ್ಮ ಜೊತೆ ಇದ್ದರು, ಭಾವನಾ ಮೇಡಮ್ ಇದ್ದರು, ಮತ್ತು ಜೈ ಇದ್ದಿದ್ದು, ಡೆಬ್ಯೂ ಇತ್ತು. ಸೊ ಫ್ಯಾಮಿಲಿ, ಚೆನ್ನೇಗೌಡ ಸರ್ ಇವತ್ತು ಇಲ್ಲಿ ಬಂದಿಲ್ಲ, ನಾನು ಅವ್ರನ್ನ ನೆನೆಯೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಲ್ ದ ಟೈಮ್ ಅವ್ರು ನಮ್ಮ ಹಿಂದೆ ಇದ್ದರು. ಮತ್ತು ಶ್ರೀ ಮುರಳಿ ಸರ್ ಇವತ್ತು ಕರೆದಿದ್ರು, ಬರ್ತಿದ್ರು. ಬಟ್ ನಾವು ಅಂದ್ಕೊಂಡ್ವಿ ಎಲ್ಲದಕ್ಕೂ ಇದನ್ನು ಮಾಡೋದು ಬೇಡ, ಸರ್ಗೆ ಟ್ರಬಲ್ ಮಾಡೋದು ಬೇಡ ಅಂತ ನಾವು ಕರೀಲಿಲ್ಲ. ಸೊ ಇಡೀ ಫ್ಯಾಮ್ಲಿ ನಮ್ಮ ಜೊತೆ ನಿಂತಿತ್ತು ಈ ಜರ್ನಿಯಲ್ಲಿ. ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ. ಈ ಥರದ್ದು ನೆಕ್ಸ್ಟು ಈಗ ನನ್ನ ಟೀಮು, ನಂದೊಂದು ಕಂಪ್ಲೀಟ್ ಕೋರ್ ಟೀಮ್, ನಂದು ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಹರ್ಷ, ಕೋಮ್ಲಾ, ಸುದರ್ಶನ್, ಸಮರ್ಥ್, ರಕ್ಷಿತ್, ಎಲ್ಲರೂ. ಸೊ ಒಂದು ಒಳ್ಳೆ ತಂಡ ಕಟ್ಟಿದ್ವಿ. ಮೊದಲು ಒಂದು ಒಳ್ಳೆ ತಂಡ ಕಟ್ಟಿದ್ವಿ ಆ್ಯಂಡ್ ಅದರಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನನ್ನ ಫ್ರೆಂಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಸವರಾಜು, ದತ್ತನ್ನ ನಮ್ಮ ಪ್ರೊಡಕ್ಷನ್ ಕಂಟ್ರೋಲರು, ಅವರಿಲ್ಲದೆ ಸೆಟ್ಟಲ್ಲಿ ನಮ್ಮದು ಏನೂ ವರ್ಕ್ ನಡೀತಿರಲಿಲ್ಲ. ಸೊ ಈ ರೀತಿ ಒಂದು ವರುಣ್ ನನ್ನ DOP. ಸೊ ಉಳಿದೆಲ್ಲ ದೊಡ್ಡ ಟೀಮ್ ಇದೆ, ಎಲ್ಲದರೂ ಹೆಸರು ತೊಗೊಳಕ್ಕೆ ನನಗೀಗಾಗಲ್ಲ. ಸೊ ಎಲ್ಲರೂ ಸೇರಿ ಒಂದು ಒಳ್ಳೆಯ ತಂಡ ಕಟ್ಟಿದ್ವಿ ಮೊದಲು. ಅದಕ್ಕೆ ಒಂದು ಒಳ್ಳೆಯ ಸಿನಿಮಾ ಮಾಡೋಕ್ಕಾಯಿತು. ಒಂದು ಒಳ್ಳೆ ತಂಡ ಇರೋದ್ರಿಂದ ಒಂದು ಒಳ್ಳೆಯ ಸಿನಿಮಾ ಮಾಡೋಕ್ಕಾಯಿತು. ಸೊ ಎಲ್ಲರಿಗೂ ಈ ಸ್ಟೇಜ್ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ತುಂಬ ಕಷ್ಟ ಆಗಿದೆ. ನಾವು ಕಷ್ಟಪಟ್ಟು ಶೂಟ್ ಮಾಡಿದ್ದೀವಿ. ಯಾಕಂದರೆ ಯಾವುದೇ ರೀತಿ ಒಂದು ಬಿಗ್ ಬಜೆಟ್ ನಮ್ಮ ಹತ್ರ ಇರಲಿಲ್ಲ. ಒಂದು ತುಂಬ ದೊಡ್ಡ ಬಜೆಟ್ ಇತ್ತು, ಮಾಡೋದು ಬೇರೆ. ಸೊ ಕೆಲವು ಸಲ ಏನಾಗಿದೆ ಅಂತಂದರೆ, ಒಂದಷ್ಟು ಎಕ್ಸಾಂಪಲ್ಸ್ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವು ಸಲ ನಾವು 3 ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ. 2 ದಿನ 3 ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ. ಅಂದರೆ ಬೆಳಗ್ಗೆ ಎಲೆಕ್ಟ್ರಾನಿಕ್ ಸಿಟಿ, ಮಧ್ಯಾಹ್ನ ಕಂಠೀರವ, ಸಂಜೆ ತುಮಕೂರು ರೋಡು, ಈ ರೀತಿ ಪಕ್ಕದಲ್ಲಿರೋ ಲೊಕೇಶನ್ಸ್ ಅಲ್ಲ. ಒಂದಿನ ಹೆಬ್ಬಾಳು, ನೆಕ್ಸ್ಟ್ ಬನ್ನೇರಘಟ್ಟ ರೋಡು, ಇನ್ನೊಂದು ಸಂಜೆ ನಾನು ಮರೆತೆ. ಈ ರೀತಿ 2 ದಿನ ಮಾಡಿದ್ದೀವಿ 3 ಲೊಕೇಶನ್ನಲ್ಲಿ. ಇನ್ನು 2 ದಿನ 2 ಲೊಕೇಶನಲ್ಲಿ ಮಾಡಿದ್ದೀವಿ. ಸೊ ಈ ಮೂಲಕ ನಮ್ಮ ಯೂನಿಟ್ಟು, ಕ್ರೇನ್ ಯೂನಿಟ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಆಲ್ಮೋಸ್ಟ್ 22 ಗಂಟೆ ಶೂಟ್ ಆಗ್ತಾಯಿತ್ತು. ಒಂದು ಓಕೆ, ನಾವು ಡಬಲ್ ಕಾಲ್ ಶೀಟಿಗೆ ಪಾಠ ಕೊಡ್ತಾಯಿದ್ವಿ, ಆ ಮಾತು ಬೇರೆ. ಬಟ್ 22 ತಾಸು ನಿಮ್ಮ ಜೊತೆ ನಿಂತು ಕೆಲಸ ಮಾಡಬೇಕಲ್ಲ, ಆ ಒಂದು ಕಮಿಟ್ಮೆಂಟ್ ಬೇಕಲ್ಲ. ಸೊ ಅವರು ನಮ್ಮನ್ನು ನೋಡ್ತಾಯಿದ್ರು, ನಾವು ಅಷ್ಟೇ ಎನರ್ಜಿಯಲ್ಲಿದ್ವಿ. ಅವ್ರು ಕೂಡ ಬಂದು ನಮಗೆ ಎಲ್ಲ ರೀತಿಯ ಒಂದು ಸಪೋರ್ಟು, ಅಸೋಸಿಯೇಷನ್ ಕೊಟ್ಟರು. ಈ ಮೂಲಕ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಪ್ಲೀಟ್ ಯೂನಿಟ್, ಲೈಟ್ ಯೂನಿಟಿಂದ ಹಿಡ್ಕೊಂಡು ಕ್ಯಾಮ್ರಾ ಯೂನಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿದರು. ಮತ್ತು ನಾವು ಇಲ್ಲಿವರೆಗೂ ಆನ್ ರೆಕಾರ್ಡ್ 1 o'clock ನಾವು ಲಂಚ್ ಬ್ರೇಕ್ ಮಾಡೇ ಇಲ್ಲ. ನಾವು ಶಾರ್ಟ್ ಸೀನ್ ಮುಗಿದ ಮೇಲೇ ನಾವು ಲಂಚ್ ಬ್ರೇಕ್ ಮಾಡ್ತಿದ್ದಿದ್ದು. ಅದು 1:45 ಇರಲಿ, 2 o'clock ಇರಲಿ, ನನಗೆ ಗೊತ್ತೂ ಇರಲಿಲ್ಲ ಈಗ ರೂಲ್ಸ್ ಇದೆ ಅಂತ. 1 ಗಂಟೆಗೆ ಮಾಡಬೇಕಂತ ನಾವು ಮಾಡ್ತಾನೆ ಇರಲಿಲ್ಲ. ಸೊ ಅದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ಟಾರ್ಸ್ ಬಗ್ಗೆ ನಾನು ಮಾತಾಡಬೇಕು. ಅವ್ರ ಸಪೋರ್ಟ್ ಇಲ್ಲದೆ ಬಹುಶಃ ನನಗೆ ಇದನ್ನು ಈ ಶೆಡ್ಯೂಲಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು 30 ಡೇಸಲ್ಲಿ ಮಾಡಿದ್ದೀವಿ ನಾವು, 31 ಡೇಸಲ್ಲಿ. ವಿಜಯ್ ಸರ್, ಭಾವನಾ ಮೇಡಮ್, ಶ್ರುತಿ ಪ್ರಕಾಶ್, ಜೈ, ಇಶಿತಾ, ರವಿ ಭಟ್ ಸರ್, ವಸ್ತಾರೆ ಮೇಡಮ್ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಹಿಂಗಾಗಿ ಬರಲಿಕ್ಕೆ ಆಗಲಿಲ್ಲ. ರವಿ ಭಟ್ ಸರ್ ಇಲ್ಲೇ ಶೂಟ್ ಮಾಡ್ತಿದ್ದಾರೆ. ಇಶಿತಾ ಮತ್ತು ಶ್ರುತಿ ಮುಂಬೈಯಲ್ಲಿದ್ದಾರೆ, ಹೀಗಾಗಿ ಅವ್ರು ಬರಲಿಕ್ಕಾಗಲಿಲ್ಲ. ಸೊ ನಾವು ಯಾವತ್ತೂ ನನ್ನ ಸ್ಟಾರ್ಸ್ ಯಾವುದೇ ಥರದ ಲಕ್ಸರಿ ಕೇಳಿಲ್ಲ ಸೆಟ್ ಮೇಲೆ. ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ಸರ್, ಭಾವನಾ ಮೇಡಮ್. ಸೊ ಕ್ಯಾರ್ವಾನ್ ಇಟ್ಕೊಂಡು ಒಂದು ಇದನ್ನ ಇಟ್ಕೊಂಡು ಆ ಥಾಮ್ ಜಾಮ್ ಯಾವುದೂ ನಮ್ಮ ಸೆಟ್ಟಲ್ಲಿ ಇರಲಿಲ್ಲ. ಇಟ್ ವಾಸ್ ಅ ವೆರಿ ಸಿಂಪಲ್ ಸೆಟ್. ನಾನು ಮೊದಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ಗೆಲ್ಲ, ಸರ್ ಒಂದು ಚೆನ್ನಾಗಿರೋ ರೂಮ್ ಇರುತ್ತೆ. ಸೊ ವಿಜಯ್ ಸರ್ ಅದಕ್ಕೊಂದು ಮಾತು ಹೇಳಿದರು, ಅದನ್ನು ನಾನು ಹೇಳಲ್ಲ ಇಲ್ಲಿ. ಸೊ ಆ ರೀತಿ ಒಂದು ಸಿಂಪ್ಲಿಸ್ಟಿಕ್ ಆಗಿ ಆ್ಯಸ್ ಅ ಫ್ಯಾಮಿಲಿ ವಿ ವೇರ್ ಶೂಟಿಂಗ್ ದ ಫಿಲ್ಮ್. ನನಗದೊಂದು ತುಂಬ ನಂಬಿಕೆ ಇದೆ. ನಾವೇನು ಸೆಟ್ಟಲ್ಲಿ ಕೆಲಸ ಮಾಡ್ತೀವಿ ಅದು ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಜನಕ್ಕೆ ಕಾಣುತ್ತೆ. ಅವ್ರು ಮೋಸ್ಟ್ಲಿ ಅಲ್ಲಿ ಇಲ್ಲದೇ ಇರ್ಬೋದು, ಬಟ್ ಆ ಎನರ್ಜಿ, ಆ ಪಾಸಿಟಿವಿಟಿ
ಎಲ್ರಿಗೂ ಅದು ಇದ್ರ ಮೇಲೆ ಸ್ಟೇಜ್ ಮೇಲೆ ಅಂದರೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಸಿನಿಮಾ ಮಾಡಿದಾಗ. ಸೊ ಆ ಒಂದು ಪಾಸಿಟಿವ್ ಎನರ್ಜಿ ಜನರನ್ನು ರೀಚ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ವಿ ಆರ್ ವೆರಿ ಡಿಲೈಟೆಡ್. ಒಂದು ಸಿನಿಮಾದಲ್ಲಿ ಹೇಗೆ ಅಂತಂದರೆ ಬೇರೆ ಒಂದು ಬಿಸ್ನೆಸ್ಗಳ ಥರ ಅಲ್ಲ. ಬೇರೆ ಬಿಸ್ನೆಸ್ಗಳಲ್ಲಿ ಕೊನೆಗೆ ಏನಾಗುತ್ತೆ, ಬಾಟಮ್ ಲೈನ್ ಏನಿದೆ ಅಂತ, ಬಾಟಮ್ ಲೈನ್ ಅಂದರೆ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ಏನಿದೆ ಅಂತ. ಬಟ್ ಸಿನಿಮಾದಲ್ಲಿ ಆ ರೀತಿ ಅಳೆಯೋಕ್ಕಾಗಲ್ಲ. ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಒಂದು ಏನಿರುತ್ತೆ ಅದು ಎಲ್ಲದಕ್ಕಿಂತ ದೊಡ್ಡದು ಅಂತ ನನಗನ್ಸುತ್ತೆ. ಬಟ್ ಈಗ ಪ್ರೊಡ್ಯೂಸರ್ ಬರ್ತಾರೆ, ಅವರು ಮಾತಾಡ್ತಾರೆ ತಮ್ಮ ಎಕ್ಸ್ಪೀರಿಯನ್ಸನ್ನು. ಓಕೆ, ಸೊ ಆನಂದ್ ಮುಗತ್, ಪ್ಲೀಸ್ ಸರ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.